ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಡಿ ಸಿ ಮೋಟಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡೋದೇ ಲಾಸ್ಟ್ ಫುಲ್ ಆಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದಾರೆ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ದಯವಿಟ್ಟು ಮರಿಬೇಡಿ ಪ್ರೆಸ್ ಮಾಡಿ ಫ್ರೆಂಡ್ಸ್, ಯಾಕೆಂದ್ರೆ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ. ಸೊ ಒಂದು ರೀಸನ್ ಇಂದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವಾಗ ಡಿ ಸಿ ಮೋಟಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಪರ್ಮನೆಂಟ್ ಮ್ಯಾಗ್ನೆಟ್ ನ ಮಧ್ಯೆ ಒಂದು ಕರೆಂಟ್ ಕ್ಯಾರಿ ಮಾಡುವಂತ ಒಂದು ಕಂಡಕ್ಟರ್ ನ ಪ್ಲೇಸ್ ಮಾಡಿದ್ರೆ ಮೆಕ್ಯಾನಿಕಲ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಪ್ರಿನ್ಸಿಪಲ್ ನ ಮೇಲೆ ಡಿ ಸಿ ಮೋಟಾರ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡಿ, ಒಂದು ಕಾಪರ್ ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಎ ಮತ್ತೆ ಬಿ ಅಂತ ಮೆನ್ಷನ್ ಮಾಡಿದ್ದೀನಿ, ಎಂಡ್ ಮತ್ತೆ ಎಂಡ್ಗೆ, ಸರಿನಾ? ಸೊ ಇದನ್ನ ಈ ರೀತಿ ಒಂದು ಶೇಪ್ ಅಲ್ಲಿ ಬೆಂಡ್ ಮಾಡ್ಕೋತೀನಿ, ಐ ಮೀನ್ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಬೆಂಡ್ ಮಾಡ್ಕೋತೀನಿ. ಬೆಂಡ್ ಮಾಡಿದಾಗ ಎಗೆ ಪಾಸಿಟಿವ್ ಸಪ್ಲೈ, ಬಿ ಗೆ ನೆಗೆಟಿವ್ ಸಪ್ಲೈನ ಕನೆಕ್ಟ್ ಮಾಡ್ತೀನಿ. ಸೊ ಕನೆಕ್ಟ್ ಮಾಡಿದಾಗ ಎ ಸೈಡ್ ಐ ಮೀನ್ ಪಾಸಿಟಿವ್ ಸೈಡ್ ನಲ್ಲಿ ನಾರ್ತ್ ಪೋಲ್ ಕ್ರಿಯೇಟ್ ಆಗುತ್ತೆ, ನೆಗೆಟಿವ್ ಸೈಡ್ ನಲ್ಲಿ ಸೌತ್ ಪೋಲ್ ಕ್ರಿಯೇಟ್ ಆಗುತ್ತೆ, ಸರಿನಾ ಫ್ರೆಂಡ್ಸ್? ಪಾಸಿಟಿವ್ ಸೈಡ್ಗೆ ನಾರ್ತ್ ಪೋಲ್ ಕ್ರಿಯೇಟ್ ಆಗುತ್ತೆ, ನೆಗೆಟಿವ್ ಸೈಡ್ಗೆ ಸೌತ್ ಪೋಲ್ ಕ್ರಿಯೇಟ್ ಆಗುತ್ತೆ. ಇದನ್ನೇ ಆರ್ಮೇಚರ್ ಅಂತ ಕರಿತೀವಿ ಅಥವಾ ರೋಟಾರ್ ಪಾರ್ಟ್ ಅಂತ ಕರಿತೀವಿ. ಡಿ ಸಿ ಮೋಟರ್ ನಲ್ಲಿ ಆರ್ಮೇಚರ್ ಅಥವಾ ರೋಟಾರ್ ಪಾರ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಕೆಳಗಡೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಸೈಡ್ ಒಂದು ಬ್ಲೂ ಕಲರ್ ಕಾಣುತ್ತಲ್ಲ, ಅದೇ ಕಾರ್ಬನ್ ಬ್ರಷ್, ಸರಿನಾ? ಸೊ ಈ ಕಾರ್ಬನ್ ಬ್ರಷ್ ನ ಕನೆಕ್ಟ್ ಮಾಡಿರ್ತೀನಿ. ಸೊ ಮುಂದೆ ಏನಕ್ಕಂತ ಗೊತ್ತಾಗುತ್ತೆ. ಸೊ ಇವಾಗ ಈ ಆರ್ಮೇಚರ್ನ ಒಂದು ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ನ ಮಧ್ಯದಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ಲ, ಸೊ ಅದರಲ್ಲಿ ನಾರ್ತ್ ಮತ್ತೆ ಸೌತ್ ಅಂತ ಇರುತ್ತೆ. ಯಾವಾಗಲೇ ಇದು ಪರ್ಮನೆಂಟ್ ಮ್ಯಾಗ್ನೆಟ್, ಸರಿನಾ? ಮೋಟರ್ನ ರಿಮೂವ್ ಮಾಡಿದ್ರೆ ಗೊತ್ತಾಗುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿರುತ್ತೆ, ನಾರ್ತ್ ಮತ್ತೆ ಸೌತ್ ಪೋಲ್ ಆಗಿರುತ್ತೆ. ಸೊ ಈ ಎರಡು ಮಧ್ಯದಲ್ಲಿ ಒಂದು ಫ್ಲೆಕ್ಸ್, ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಕ್ರಿಯೇಟ್ ಆಗಿರುತ್ತೆ. ಐ ಮೀನ್ ನಾರ್ತ್ ಇಂದ ಸೌತ್ ಗೆ ಫ್ಲೋ ಆಗ್ತಿರುತ್ತೆ. ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಬಂದು ನಾರ್ತ್ ಇಂದ ಸೌತ್ ಗೆ ಫ್ಲೋ ಆಗ್ತಿರುತ್ತೆ. ಯಾವಾಗಲೂ ಅಷ್ಟೇ, ನಾರ್ತ್ ಇಂದ ಸೌತ್ ಗೆ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಫ್ಲೋ ಆಗ್ತಾ ಇರುತ್ತೆ. ಸೊ ಈ ಫ್ಲೆಕ್ಸ್ ನ ಮಧ್ಯದಲ್ಲಿ ಆ ಆರ್ಮೇಚರ್ ನ ಐ ಮೀನ್ ಈ ಆರ್ಮೇಚರ್ ನ ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡಿದಾಗ ನಾವು ಸಪ್ಲೈ ಕೊಟ್ಟಿರಲ್ಲ, ಜಸ್ಟ್ ಪ್ಲೇಸ್ ಮಾಡ್ತೀನಿ. ಇವಾಗ ಸಪ್ಲೈ ಕೊಡ್ತೀನಿ. ಸೇಮ್ ಅದೇ ರೀತಿ ಎ ಸೈಡ್ಗೆ ಪಾಸಿಟಿವ್ ಸಪ್ಲೈ, ಬಿ ಸೈಡ್ಗೆ ನೆಗೆಟಿವ್ ಸಪ್ಲೈನ ಕನೆಕ್ಟ್ ಮಾಡ್ತೀನಿ. ಪಾಸಿಟಿವ್ ಸೈಡ್ ನಲ್ಲಿ ನಾರ್ತ್ ಪೋಲ್ ಕ್ರಿಯೇಟ್ ಆಗುತ್ತೆ, ನೆಗೆಟಿವ್ ಸೈಡ್ ನಲ್ಲಿ ಸೌತ್ ಪೋಲ್ ಕ್ರಿಯೇಟ್ ಆಗುತ್ತೆ. ಈ ಪರ್ಮನೆಂಟ್ ಮ್ಯಾಗ್ನೆಟ್ ನಲ್ಲಿ ಇರುವಂತಹ ನಾರ್ತ್ ಪೋಲ್ ಮತ್ತೆ ಆರ್ಮೇಚರ್ ಇರುವಂತಹ ನಾರ್ತ್ ಪೋಲ್ ಎರಡುವೆ ಆಪೋಸಿಟ್ ಡೈರೆಕ್ಷನ್ ಆಗುತ್ತೆ, ಐ ಮೀನ್ ರಿಪ್ಪಲ್ ಆಗುತ್ತೆ. ಒಂದಕ್ಕೊಂದು ರಿಪ್ಪಲ್ ಆದಾಗ ರೊಟೇಟ್ ಆಗುತ್ತೆ. ಸೇಮ್ ಅದೇ ರೀತಿ ಪರ್ಮನೆಂಟ್ ಮ್ಯಾಗ್ನೆಟ್ ಇರುವಂತಹ ಸೌತ್ ಪೋಲ್ ಮತ್ತೆ ಆರ್ಮೇಚರ್ ಇರುವಂತಹ ಸೌತ್ ಪೋಲ್ ರಿಪ್ಪಲ್ ಆಗುತ್ತೆ, ಐ ಮೀನ್ ಆಪೋಸಿಟ್ ಡೈರೆಕ್ಷನ್ ಆಗುತ್ತೆ. ಆವಾಗ ರೊಟೇಟ್ ಆಗೋಕ್ಕೆ ಶುರು ಮಾಡುತ್ತೆ. ರೊಟೇಟ್ ಆದಾಗ ಏನಾಗುತ್ತೆ, ಇಲ್ಲಿ ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ ಆವಾಗ ಫ್ಲೆಕ್ಸ್ ನ ಕಟ್ ಮಾಡುತ್ತೆ. ಐ ಮೀನ್ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಗೆ ಫ್ಲೋ ಆಗುವಂತ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ನ ಈ ಆರ್ಮೇಚರ್ ಫ್ಲೆಕ್ಸ್ ಬಂದು ಕಟ್ ಮಾಡಿದಾಗ ಪರ್ಮನೆಂಟ್ ಆಗಿ ರೊಟೇಟ್ ಆಗ್ತಾನೆ ಇರುತ್ತೆ, ಸರಿನಾ ಫ್ರೆಂಡ್ಸ್? ಇವಾಗ ಆ ರೀತಿ ರೊಟೇಟ್ ಆಗುವಾಗ ಈ ಬ್ರಷ್ ಇರುತ್ತಲ್ಲ, ಕಾರ್ಬನ್ ಬ್ರಷ್, ಐ ಮೀನ್ ಎ ಮತ್ತೆ ಬಿ ಜೊತೆ ಕನೆಕ್ಟ್ ಮಾಡಿರ್ತಾರಲ್ಲ, ಸೊ ಅದು ಕೂಡ ಸೇಮ್ ಅಟ್ ಟೈಮ್ ರೊಟೇಟ್ ಆಗುತ್ತೆ. ಆವಾಗ ಆರ್ಮೇಚರ್ ರೊಟೇಟ್ ಆಗಿಬಿಡುತ್ತೆ. ಸೊ ಆರ್ಮೇಚರ್ ರೊಟೇಟ್ ಆದಾಗ ಏನಾಗುತ್ತೆ, ಬಿ ಬಂದು ನಾರ್ತ್ ಪೋಲ್ ಸೈಡ್ಗೆ, ಐ ಮೀನ್ ಪರ್ಮನೆಂಟ್ ಮ್ಯಾಗ್ನೆಟ್ ಇರುವಂತಹ ನಾರ್ತ್ ಪೋಲ್ ಸೈಡ್ಗೆ ಬರುತ್ತೆ. ಎ ಬಂದು ಸೌತ್ ಪೋಲ್ ಸೈಡ್ ಇರುವಂತಹ ಪರ್ಮನೆಂಟ್ ಸೌತ್ ಪೋಲ್ ಸೈಡ್ಗೆ ಬರುತ್ತೆ. ಇವಾಗ ಎರಡು ಅಟ್ರಾಕ್ಷನ್ ಆಗುತ್ತೆ, ಬಟ್ ಅಟ್ರಾಕ್ಷನ್ ಆಗಿಬಿಡಲ್ಲ. ಸೊ ಕಂಟಿನ್ಯೂಸ್ ಆಗಿ ಬೇಗನೆ ಸ್ಪೀಡ್, ಹೆವಿ ಸ್ಪೀಡ್ ಆಗಿ ರನ್ ಆಗ್ತಿರೋದ್ರಿಂದ ಕಂಟಿನ್ಯೂಸ್ ಆಗಿ ನಾರ್ತ್ ಪೋಲ್ ಬಂದಾಗ ಅಟ್ರಾಕ್ಷನ್ ಆಗುತ್ತೆ, ಐ ಮೀನ್ ರಿಪಲ್ ಆಗುತ್ತೆ. ರಿಪಲ್ ಆದಾಗ ಕಂಟಿನ್ಯೂಸ್ ಆಗಿ ಎವ್ರಿ ಟೈಮ್ ರನ್ ಆಗ್ತಿರುತ್ತೆ ಫ್ರೆಂಡ್ಸ್, ಸರಿನಾ? ಇವಾಗ ಒಂದು ಜಸ್ಟ್ ಅನಿಮೇಷನ್ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದೇ ರೀತಿ ಫ್ರೆಂಡ್ಸ್, ಸರಿನಾ? ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಕಾಮನ್ ಆಗಿ ಒಂದು ಡಿ ಸಿ ಮೋಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಕಾಮುಟೇಟರ್ ಸೆಗ್ಮೆಂಟ್ ಅಂತ ಇರುತ್ತೆ. ಸೊ ಈ ಕಾಮುಟೇಟರ್ ಸೆಗ್ಮೆಂಟ್ ಬಂದು ಕಾಮನ್ ಆಗಿ ಕಾರ್ಬನ್ ಬ್ರಷ್ ಅಂತ ಇರುತ್ತೆ, ಅದಕ್ಕೆ ಟಚ್ ಆಗ್ತಾ ಇರುತ್ತೆ, ಸರಿನಾ? ಸೊ ಈ ಕಾರ್ಬನ್ ಬ್ರಷ್ಗೆ ನಾವು ಡಿ ಸಿ ಸಪ್ಲೈನ ಕನೆಕ್ಟ್ ಮಾಡ್ತೀವಿ. ಕಾರ್ಬನ್ ಬ್ರಷ್ ಆದ್ಮೇಲೆ ಕಾಮುಟೇಟರ್ ಇರುತ್ತೆ, ಆ ಕಾಮುಟೇಟರ್ ಬಂದು ಕಾರ್ಬನ್ ಬ್ರಷಸ್ಗೆ ಟಚ್ ಆಗ್ತಾ ಇರುತ್ತೆ. ಈ ಕಾರ್ಬನ್ ಬ್ರಷಸ್ ನಲ್ಲಿ ಕಾಪರ್ ಸೆಗ್ಮೆಂಟ್ ಇರುತ್ತೆ. ಈ ಕಾಪರ್ ಸೆಗ್ಮೆಂಟ್ಗಳು ಕಾಮನ್ ಆಗಿ ಆರ್ಮೇಚರ್ ನ ಪ್ರತಿಯೊಂದು ಕಾಯಿಲ್ಗೆ ಕನೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ? ಈ ಕಾಯಿಲ್ಗೆ ಸಪ್ಲೈ ಕೊಡುವಂಥದ್ದೇ ಕಾರ್ಬನ್ ಬ್ರಷ್. ಸೊ ಈ ವಿಡಿಯೋ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಈ ವಿಡಿಯೋ ನೋಟ್ಸ್ಬೇಕು ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ಫುಲ್ ಕಂಪ್ಲೀಟ್ ಆಗಿ ಈಸಿಯಾಗಿ ಸಿಂಪಲ್ ನೋಟ್ಸ್ ಇರುತ್ತೆ. ಸೊ ಕ್ಲಿಕ್ ಮಾಡಿ ತಿಳ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.